3 ದಶಕಗಳ ರಂಗಭೂಮಿಯ ದುಡಿತ, 20 ವರ್ಷಗಳ ಕಾಲ ನಿರಂತರ ಸಿನಿಮಾ ಸೇವೆ, ಅದರ ಜೊತೆಗೆ ನಟನೆಯಲ್ಲಿ ಆಸಕ್ತಿ ಇರೋರಿಗೆ ರಂಗ ತರಬೇತಿ. ಇಷ್ಟೆಲ್ಲ ಮಾಡ್ತಾನೆ ಈಗ ನಟನ ಅನ್ನುವ ಒಂದು ರಂಗಮಂದಿರ ಕಟ್ಟುವ ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಮಂಡ್ಯ ರಮೇಶ್. ಪತಿಯ ಪ್ರತಿ ಕೆಲಸಕ್ಕೂ ಬೆಂಬಲವಾಗಿ ನಿಂತ ಜನುಮದ ಗೆಳತಿ ಗಂಡನ ಈ ಒಂದು ಮಹತ್ವದ ಹೆಜ್ಜೆಗೆ ದೊಡ್ಡ ಶಕ್ತಿಯಾಗಿ ಅವರ ಬೆನ್ನ ಹಿಂದೆ ನಿಂತು ಧೈರ್ಯ ತುಂಬುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಎಚ್ ಎನ್ ಕಲಾಕ್ಷೇತ್ರದಲ್ಲೂ ನಾಟಕೋತ್ಸವ ಆಯಿತು, ರಂಗಾಯಣದ್ದು. ಆ ನಾಟಕೋತ್ಸವದಲ್ಲಿ ನಾನು ಚಂದ್ರಹಾಸನ ಗುಂಪಿನ ಪಾತ್ರದಲ್ಲಿ ಮಾಡೋ ಒಂದು ಸಣ್ಣ ಪಾತ್ರ ಮಾಡ್ತಿದ್ದೆ ಮತ್ತು ಕಂಸಾಳೆ ಮಾಡ್ತಿದ್ದೆ. ಕಂಸಾಳೆ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಶಿವರಾಜ್ ಕುಮಾರ್ಗೆ ಕಂಸಾಳೆ ಕಲಿಸ್ಕೊಡಿ 4 ಜನ ಅಂತ ಬಂದು. ಪ್ರೊಡ್ಯೂಸರ್ ಯಾರು ಮಾಡ್ತಾರೆ? ರಾಜ್ಕುಮಾರ ಅಂದೆ. ರಾಜ್ಕುಮಾರ್ ಬರ್ತಾರೆ, ಸಿಗ್ತಾರಾ? ಅವ್ರು ನೋಡ್ಬೋದಾ? ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ, ಬನ್ನಿ ಅಂತವ್ರು. ಮನೆಗೆ ಕರ್ಕೊಂಡೋಗಿ ರಾಜ್ಕುಮಾರ್ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಬಟ್ಟೆ ತೊಗೊಂಡು ನೀವು ಪಿಕ್ಚರ್ಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳ್ಬಿಟ್ಟು ಅಳತೆ ತಗೊಂಡು ನಮ್ಮನ್ನ ಅವ್ರ ಮನೇಲಿ. ನಾನು ರಾಜ್ಕುಮಾರ್ ಹತ್ತಿರ ನೋಡ್ಬೋದು, ಮಾತಾಡಿಸ್ಬೋದು ಅನ್ನೋ ಆಸೆಯಿಂದ ಕೂಡ ಫಿಲ್ಮ್ ಲ್ಯಾಂಡಿಗೆ ಬಂದಿದ್ದವರು. ಎಷ್ಟೋ ಪಿಕ್ಚರ್ನಲ್ಲಿ ಮಾಡಿದರೂ ಕೂಡ ರಂಗಭೂಮಿಯ ಸೆಳೆತ ಹೇಗಿದೆ ಅಂದರೆ ಅದು ಮೋಸ್ಟ್ಲಿ ಬಿ ವಿ ಕಾರಂತರು ಹಿಂಗೆ ಇಟ್ಟುಬಿಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ಇಲ್ಲಿ ನಟನಾ ರಂಗಮಂದಿರ ಅಂತ ಹೇಳಿ ನಟನಾ ಮಂಟಪ ಕಟ್ಬೇಕಾದ್ರೆ ಎಷ್ಟು ತ್ರಾಸಾಗಿದೆ ಅಂತ ಅದು ಹೇಳ್ಕೊಳ್ಳೋಕೆ ಆಗಲ್ಲ. ಆ ಎಷ್ಟು ಕಷ್ಟ ನಷ್ಟಗಳ ನಡುವೆ ಅದೊಂದು ನಟನಾ ರಂಗಮಂಟಪ ಅಂತ ಅದ್ರದ್ದು ಇದು ಮಾಡಿ ಸುಮಾರು ಅಲ್ಲಿ ಈಗ ಮಕ್ಕಳು ದೊಡ್ಡವರು ಸೇರಿ ಅಲ್ಲಿ ಆರ್ಟಿಸ್ಟು ಸಾಮಾನ್ಯ 100 ಹತ್ರ ನಟನಾ ರಂಗಶಾಲೆಯಲ್ಲಿ ಇದ್ದಾರೆ. 40 ಜನ ಯುವ ವಿದ್ಯಾರ್ಥಿನಿಯರು ರಂಗಕಲೆಯನ್ನು ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಹೇಳಲೇಬೇಕಾದ್ದು, ನನ್ನ ರಂಗಮಂದಿರಕ್ಕೆ ಸೈಟ್ ಸ್ಯಾಂಕ್ಷನ್ ಆಗಿದೆ. ನಾನು ದುಡ್ಡು ಕಟ್ಟಬೇಕು, 25,000 ರೂಪಾಯಿ ಕಟ್ಟಬೇಕು. ಇಲ್ಲ, ಏನಾದರೂ ಇಲ್ಲ, ಕಾಸೇ ಇಲ್ಲ. ಎಲ್ಲೆಲ್ಲ ಹೂಕಾಡ್ದೆ. ನಾನು ಯಾರು ಕೊಟ್ಟಿದ್ದವ್ರೆಲ್ಲ ಕೇಳಿದೆ, ಯಾರೂ ಕೊಡಲಿಲ್ಲ. ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಒಬ್ಬನೇ ಕಾರಲ್ಲಿ ಕೂತ್ಕೊಂಡು ಗೊಳು ಅಂತ ಹತ್ಬಿಟ್ಟೆ. ವಾಪಸ್ ಮನೆಗೆ ಬಂದು ಡಲ್ಲಾಗಿದ್ದೆ. ಇವಳು ಬಂದ್ಬಿಟ್ಟು ಸೀದಾ ಒಂದು ಕವರಲ್ಲಿ, ಒಂದು ಕಾಗದದಲ್ಲಿ ತಾಳಿ ಬಳೆ ಎರಡನ್ನೂ ಇಟ್ಬಿಟ್ಟು, ನಾನು ಡಮ್ಮಿ ಹೆಂಗೂ ನಾಟಕಗಳಲ್ಲ ಗೊತ್ತಾಗಲ್ಲ, ನೀನು ಈ ತಾಳಿನ ತೊಗೊಂಡು ನೀನೇ ಕಟ್ಟಿದ್ದು ಇಟ್ಬಿಡು, ಬೇಕಾದಾಗ ಬಳಸ್ಕೊ, ಬೇಗ ಬಿಡಿಸ್ಕೊಂಬಂದ್ರೆ ಆಯಿತು ಅಂತ ಅವ್ಳು ಕಾಗದಲ್ಲಿ ಹಾಕ್ಕೊಟ್ಲು. ತೊಗೊಂಡೋದೆ, ಅದನ್ನು ಅಡ ಇಟ್ಟೆ. ಅದನ್ನು ತೊಗೊಂಬಂದು ರಂಗಮಂದಿರ ಕಟ್ಟೋದಕ್ಕೆ ಶುರು ಮಾಡಿದೆ. ಆಮೇಲೆ ವಾಪಸ್ ಆ ತಾಳಿ ಬಂತು, ಬಳೆನೂ ಬಂತು, ಎಲ್ಲ ಬಂತು, ಸಂಪಾದನೆ ಮಾಡಿ ಮತ್ತೆ ಸಂಪಾದನೆ. ಆದರೆ ಆ ಕ್ಷಣಕ್ಕೆ ದುಡ್ಡು ಎಲ್ಲೂ ಸಿಗದೇ ಇದ್ದಾಗ ಗೋಳಾಡ್ತಾ ಇದ್ದ ಮನುಷ್ಯನಿಗೆ ಸಹಾಯ ಸಿಗ್ತಲ್ಲ. ಗಂಡ ಹೆಂಡ್ತಿ ಅಂದರೆ ಇನ್ನೇನಿದೆ ಸಾರ್, ಇಷ್ಟೇ ಅಲ್ವಾ? ಒಬ್ಬರಿಗೊಬ್ಬರು ಹೊಂದಿಕೊಳ್ಳ, ಸಮರಸವೇ ಜೀವನ ಅನ್ನೋದು ಆ ಕಾರಣಕ್ಕಾಗಿ. ಅದೇನೋ ಕುಡ್ತಕ್ಕೆ ಕೇಳಲಿಲ್ಲ, ಕೆಟ್ಟ ಇದಕ್ಕೇನು ಕೇಳಲಿಲ್ಲಲ್ಲ, ಒಳ್ಳೆ ಕೆಲಸಕ್ಕೆ ನಾಳೆ ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ಇದರಿಂದ ಇದು ಮಾಡೋದು. ನಾನು ಮದುವೆ ಆಗ್ತೀನಿ ನಿಂತ ನಾನು ಕೆ ವಿ ಸುಬ್ಬಣ್ಣವರು ನನ್ನ ಕಳಿಸಿದ್ದಿಲ್ಲಿ. ಅವಾಗ ನಾನು ಇಂಥವ್ರು ಮದುವೆ ಆಗ್ತೀನಿ ಅಂದ್ಕೊಳ್ಳೋಣ. ಅವ್ರು ಎಷ್ಟು ಖುಷಿಪಟ್ಟರು ಅಂದರೆ, ತುಂಬ ಒಳ್ಳೆಯವನ್ನ ಆರಿಸ್ಕೊಂಡಿದೀಯಾ, ನಿಮ್ಮ ಅಪ್ಪ ಅಮ್ಮ ಆದರೂ ಇಷ್ಟು ಕರೆಕ್ಟಾದ ಎಂಥ ಅಂತ ಬಹಳ ಕ್ರಿಯಾಶೀಲ, ಬಹಳ ಇದು ಚುರುಕಿದಾನೆ, ಮತ್ತು ಎಲ್ಲ ವಿಚಾರದಲ್ಲೂ ಬಹಳ ಬೆಸ್ಟ್ ಪರ್ಸನ್ ಆಯ್ಕೆ ಮಾಡ್ಕೊಂಡಿದೀಯಾ ಅಂತೇಳಿ ಕೆ ವಿ ಸುಬ್ಬಣ್ಣವರು ನನಗೆ ಗೊತ್ತಿಲ್ಲ, ಇವತ್ತು ಹೇಳಿದ್ದು ನೋಡಿ. ಇದು ನನಗೆ ಈ ಪಾಯಿಂಟ್ ಗೊತ್ತಿಲ್ಲ. ಯಾಕಂದರೆ ನಮ್ಮ ಗುರುಗಳೊಬ್ಬರು ನನ್ನ ಬಗ್ಗೆ ಹಂಗೆ ಹೇಳಿದ್ರು ಅಂದರೆ, ಗುರುಗಳಿಂದ ಪಡ್ಕೊಳ್ಳೋ ಹೆಮ್ಮೆ ಇದೆಯಲ್ಲ, ಸೌಭಾಗ್ಯ ಇದೆಯಲ್ಲ. ನನ್ನ ವೃತ್ತಿ ಜೀವನಕ್ಕೆ ನನ್ನ ಧರ್ಮಪತ್ನಿಯಿಂದ ತುಂಬ ಬಲವಾದ ಬೆಂಬಲ ಸಿಕ್ಕಿದ್ರಿಂದನೇ ಅನೇಕ ಚರ್ಚೆ, ಜಗಳ, ತಿರಸ್ಕಾರ, ಕೋಪ, ಅಸಹ್ಯ, ನಾನ್ಸೆನ್ಸ್ ಗಡುವೆ ಕೂಡ ಕಡೆಗೆ ಬೆಂಬಲ ಸಿಕ್ಕಿದ್ರಿಂದನೇ ಇವತ್ತು ಮಂಡ್ಯ ರಮೇಶ್ ಏನಾದರೂ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ. ಎಲ್ಲರೂ ಕನ್ನಡ ನಾಡಿನಲ್ಲಿ ಮತ್ತೆ ಹುಟ್ಟಬೇಕು ಅಂತ ಬಯಸ್ತಾರೆ, ಕಲಾವಿದ ಆಗಿ ಹುಟ್ಟಬೇಕು ಅಂತ ಬಯಸ್ತಾರೆ. ಮರು ಜನ್ಮದಲ್ಲಿ ಎಲ್ಲರಿಗಾರು ನಂಬಿಕೆ ಇದ್ದರೆ, ನನಗೇನಾರು ಅಂತ ಸಂದರ್ಭ ಬಂದರೆ, ನನ್ನ ಮನಸ್ಸಿನ ಅಧ್ಯಾತ್ಮ ನೋಡಿಯೋ ಹಾಗೆ ಒಂದು ಧ್ಯಾನಸ್ಥ ಸ್ಥಿತಿಲಿ ನಾನು ಕೇಳ್ತಾಯಿನಿ, ಮುಂದಿನ ಜನ್ಮಕ್ಕೂ ಇದೇ ಗೆಳತಿ ಇರಲಿ ಅಂತ ಬಯಸ್ತೀನಿ. ಆಮೇಲೆ ಇಂಥವ್ರ ಜೊತೆಗಿರೋದು ನಾನು ಅದೇ ಅನ್ನಲ್ಲ, ನಾನು ಅವ್ರು ಏನು ಮಾಡ್ತಾಯಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಎಷ್ಟು ಜನರಿಗೆ ಹೆಲ್ಪ್ ಆಗಿದೆ, ಇದನ್ನು ಹೆಲ್ಪ್ ಆಗುತ್ತೆ ಅಂದಾಗ ಇಂಥವ್ರ ಜೊತೆ ಇರೋದಕ್ಕಿಂತ ಇನ್ನು ಆಮೇಲೆ ಮುಂದಿನ ಜನ್ಮದಲ್ಲೂ ಕೂಡ ಇಂಥವ್ರೇ ನನಗೆ ಸಂಗತಿ ಆಗಲಿ ಅಂತ ನಾನು ಇದು ಮಾಡ್ಕೋತೀನಿ. ಒಳಗಿನ ಆಸೆಯ ಕರೆಗೆ ಸೋತು ನಿಂತಳು, ಒಳಗಿನ ಆಸೆಯ ಕರೆಗೆ ಸೋತು ನಿಂತಳು ಗಾಂಧಾರಿ, ಸೋತು ನಿಂತಳು
ಇದು ಇವತ್ತಿನ ಜನ್ಮದ ಗೆಳತಿಯ ಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನ್ಮದ ಗೆಳತಿಯನ್ನ ನಿಮ್ಗೆ ಪರಿಚಯಿಸ್ತೀವಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.